ಡಯಲ್ ಪಾಸ್ನಲ್ಲಿ ಒಂದು ಮಿಸ್ಟ್ರಿ ಇವತ್ತಿನವರೆಗೂ ಮಿಸ್ಟ್ರಿಯಾಗಿಯೇ ಉಳ್ಕೊಂಡಿದೆ. ಒಂದು ರಾತ್ರಿ 9 ಜನ ಹೈಕರ್ಸ್ ಏನೋ ಭಯಾನಕರ ಘಟನೆಯಿಂದ ಮರಳಿ ಬರಲಿಲ್ಲ. ಆ ರಾತ್ರಿ ನಿಜವಾಗಿ ಏನಾಯ್ತು? ಡಯಲ್ ಪಾಸ್ ಘಟನೆ 1959 ಫೆಬ್ರವರಿ 1, 1959 ರಂದು ಈಗಿನ ರಾಜ್ಯದ ಉಲಾರ್ ಪರ್ವತಗಳಲ್ಲಿ 9 ಜನ ಸ್ಕೈ ಹೈಕರ್ಸ್ ನಿಗೂಢವಾಗಿ ಸಾವನ್ನಪ್ಪಿದ್ದರು. ಆ ರಾತ್ರಿ ಈ ಗುಂಪು ಪರ್ವತದ ಇಳಿಜಾರಿನಲ್ಲಿ ಟೆಂಟ್ ಹಾಕಿ ರಾತ್ರಿಯ ಊಟ ಮುಗಿಸಿ ಮಲಗಲು ಸಿದ್ಧರಾಗಿದ್ದರು. ಆದರೆ ಏನೋ ಭೀಕರವಾದ ಘಟನೆ ಸಂಭವಿಸಿತು. ಆ ಗುಂಪು ಎಂದಿಗೂ ಮರಳಿ ಬರಲಿಲ್ಲ. ಫೆಬ್ರವರಿ 26 ರಂದು ಶೋಧಕರಿಗೆ ಆ ಪಾದಯಾತ್ರಿಕರ ಟೆಂಟ್ ಸಿಕ್ಕಿತು. ಟೆಂಟನ್ನು ಒಳಗಿನಿಂದ ಹರಿದು ಹಾಕಲಾಗಿತ್ತು. ಅಲ್ಲಿ ಸಿಕ್ಕ ಪಾದಮುದ್ರೆಗಳು ಅವರು ಸಾಕ್ಸ್ ಧರಿಸಿ, ಕೆಲವರು ಒಂದೇ ಶೂ ಧರಿಸಿ, ಮತ್ತೆ ಕೆಲವರು ಬರಿಗಾಲಿನಲ್ಲಿ ಓಡಿ ಹೋಗಿರುವುದನ್ನು ಎಂದು ಸೂಚಿಸುತ್ತಿದ್ದವು. ಆ ಹೆಜ್ಜೆಗುರುತುಗಳು ಹತ್ತಿರದ ಕಾಡಿನ ಅಂಚಿನವರೆಗೆ ಇದ್ದವು. ಅಲ್ಲಿ ಮೊದಲ 2 ಮೃತದೇಹಗಳು ಬೂಟುಗಳಿಲ್ಲದೆ ಕೇವಲ ಒಳ ಉಡುಪಿನಲ್ಲಿ ಸಿಕ್ಕಿದ್ದವು. ಮೊದಲ ನೋಟಕ್ಕೆ ಇದು ಹೈಪೋಟರ್ಮಿಯಾ ಅಂದರೆ ಅತಿಯಾದ ಚಳಿ ಆದ ಸಾವು ಎಂದು ಭಾವಿಸಲಾಗಿತ್ತು. ಆದರೆ ನಂತರ ಸಿಕ್ಕ ಇತರ 7 ದೇಹಗಳನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಲಘೋಷತೆ ಎಂಬುದು ತಾರ್ಕಿಕವಾಗಿ ತೋರಲಿಲ್ಲ. ವಾಸ್ತವವಾಗಿ ಸಾಕ್ಷ್ಯಗಳು ಯಾವುದಕ್ಕೂ ಅರ್ಥವಾಗುತ್ತಿರಲಿಲ್ಲ ಒಂದು ದೇಹದ ಮೇಲೆ ಭೀಕರ ಹಲ್ಲೆಯ ಚಿಹ್ನೆಗಳು ಇದ್ದವು. ಇನ್ನೊಂದಕ್ಕೆ 3ನೇ ಹಂತದ ಸುಟ್ಟಗಾಯಗಳಿದ್ದವು. ಒಬ್ಬರು ರಕ್ತ ವಾಂತಿ ಮಾಡಿಕೊಂಡಿದ್ದರು. ಒಬ್ಬರ ನಾಲಿಗೆ ಇರಲಿಲ್ಲ. ಅವರ ಬಟ್ಟೆಗಳಲ್ಲಿ ರೇಡಿಯೋ ಆಕ್ಟಿವ್ ಪತ್ತೆಯಾಗಿತ್ತು. ಈ ನಿಗೂಢ ಸಾವಿನ ಬಗ್ಗೆ ಯುಎಫ್ಒ ಅಂದರೆ ಏಲಿಯನ್ ಗುರುತ್ವಾಕರ್ಷಣೆಯ ಅಸಂಗತತೆ ಮತ್ತು ರಾಜ್ಯದ ಯೇತಿ ದಾಳಿಗಳಂತಹ ಹಲವು ಸಿದ್ಧಾಂತಗಳನ್ನು ಮುಂದಿಡಲಾಯಿತು. ಇತ್ತೀಚೆಗೆ ಸಾಕ್ಷ್ಯಚಿತ್ರ ನಿರ್ಮಾಪಕರು ಇನ್ಫ್ರಾಸೌಂಡ್ ಎಂಬ ಭಯಾನಕ ಆದರೆ ನೈಜ ವಿದ್ಯಮಾನವನ್ನು ಪ್ರಸ್ತಾಪಿಸಿದ್ದಾರೆ. ಇದರಲ್ಲಿ ಗಾಳಿಯು ಭೂಪ್ರದೇಶದೊಂದಿಗೆ ಪರಸ್ಪರ ಕ್ರಿಯೆ ನಡೆಸಿ ಕೇವಲ ಕೇಳಬಹುದಾದ ಗುಣಮಟ್ಟದ ಹಮ್ ಅನ್ನು ಸೃಷ್ಟಿಸುತ್ತದೆ. ಇದು ತೀವ್ರ ವಾಕರಿಕೆ, ಗಾಬರಿ, ಭಯ, ನಡುಕ, ಹೆಚ್ಚಿದ ಹೃದಯ ಬಡಿತ ಮತ್ತು ಉಸಿರಾಟದ ತೊಂದರೆಗಳನ್ನು ಉಂಟುಮಾಡುತ್ತದೆ. ಆದರೆ ಇಲ್ಲಿನ ಏಕೈಕ ನೈಜ ಒಮ್ಮತವೆಂದರೆ ಆ ರಾತ್ರಿ ಏನಾಗಿದ್ದರೂ ಅದು ಅಗಾಧವಾದ ಮತ್ತು ಅಮಾನವೀಯ ಶಕ್ತಿಯನ್ನು ಅಂದರೆ ಇನ್ಹ್ಯೂಮನ್ ಫೋರ್ಸ್ ಒಳಗೊಂಡಿತ್ತು. ಇವತ್ತಿನವರೆಗೂ ಆ ರಾತ್ರಿ ನಿಜವಾಗಿ ಏನ್ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಮಾತ್ರ ನಿಜ, ಆ ರಾತ್ರಿ ಏನೋ ಹ್ಯೂಮನ್ ಫೋರ್ಸ್ ಇನ್ವಾಲ್ವ್ ಆಗಿತ್ತು. ನೀವು ಏನ್ ಅನಿಸಿತು ಕಮೆಂಟಲ್ಲಿ ಹೇಳಿ.